ದೇವಸ್ಥಾನಕ್ಕೆ ಬಂದ ಭಕ್ತರ ಮೇಲೆ ಹೆಜ್ಜೇನು ದಾಳಿ ಮಾಡಿದೆ. 10ಕ್ಕೂ ಹೆಚ್ಚು ಭಕ್ತರ ಮೇಲೆ ಹೆಜ್ಜೇನು ದಿಢೀರಾಗಿ ದಾಳಿ ಮಾಡಿದೆ. ಚಿಕ್ಕಬಳ್ಳಾಪುರ ರಂಗಸ್ಥಳದ ರಂಗನಾಥ ಸ್ವಾಮಿ ದೇಗುಲದ ಬಳಿ ಈ ಘಟನೆ ನಡೆದಿದೆ. ಹೆಜ್ಜೇನು ಕಡಿತಕ್ಕೆ ಒಳಗಾದವರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಹೋಮದ ಹೊಗೆ ಹೆಚ್ಚಾಗಿ ಹೆಜ್ಜೇನು ದಾಳಿ ಮಾಡಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಹೆಜ್ಜೇನು ಗೂಡು ತೆರವುಗೊಳಿಸಬೇಕು ಅಂತ ಭಕ್ತರು ಈಗ ಮನವಿಯನ್ನ ಕೂಡ ಮಾಡ್ಕೋತಾ ಇದ್ದಾರೆ. ರಂಗಸ್ಥಳ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಕಲ್ಯಾಣೋತ್ಸವ ಮಾಡ್ತಿದ್ದೆ. ಕಲ್ಯಾಣೋತ್ಸವಕ್ಕೆ ನಾವು ಕಲ್ಯಾಣೋತ್ಸವ ಎಲ್ಲ ಚೆನ್ನಾಗಿ ನಡೀತು. ಆಮೇಲೆ ಹೋಮ ಶುರು ಆಗ್ತಾ ಇದ್ದಂಗೆ ಈ ಗೋಪುರದಲ್ಲಿ ಹೆಜ್ಜೇನು ಗೂಡು ಕಟ್ಟಿತ್ತು. ಹೆಜ್ಜೇನು ಗೂಡು ಕಟ್ಟಿದ್ದು ಹೊಗೆಗೆ ಹೆಜ್ಜೇನು ಎದ್ಬಿಡ್ತು. ಇದೇ ಥರ ಹೋದ ವಾರನೂ ಆಗಿತ್ತಂತೆ. ಆದರೆ ಅವರು ಅದು ಯಾವುದೇ ಥರವಾದ ಅದಕ್ಕೆ ಪರಿಹಾರನ ಕಂಡಿಡ್ದಿಲ್ಲ. ಈ ಸಲಿನೂ ಇವತ್ತೂ ಅದೇ ಥರ ಆಗಿ ಹೆಚ್ಚು ಕಮ್ಮಿ ಸುಮಾರು ಒಂದು 10-15 ಜನ ನಮ್ಮ ಸಂಬಂಧಿಕರಿಗೆ ಕಚ್ಬಿಟ್ಟು ಅವರೆಲ್ಲ ನಾವು ಕರ್ಕೊಂಡು ಈ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಬಂದಿದ್ದು. ದೇವಸ್ಥಾನದಲ್ಲಿ ಪೂಜಾರು ಪರವಾಗಿಲ್ಲ, ಪೂಜೆನೂ ಪರವಾಗಿಲ್ಲ, ಎಲ್ಲ ಸರಿ. ಹಾಸ್ಪಿಟ್ಲಲ್ಲೂ ನಮ್ಗೆ ಒಳ್ಳೆ ಟ್ರೀಟ್ಮೆಂಟು, ಒಳ್ಳೆ ಕೋಆಪರೇಷನ್ ಸಿಕ್ತು. ಆದರೆ ಇದೇ ಥರ ಮುಂದುವರಿಯೋಕ್ಕೆ ಬಿಡ್ದಿರ ಇದ್ರ ಬಗ್ಗೆ ಏನಾದರೂ ಒಂದು ಆ್ಯಕ್ಷನ್ ತಗೊಂಡು ಅದು ಕ್ಲಿಯರ್ ಮಾಡಿ. ರಂಗಸ್ಥಳ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.